ಬಿಜೆಪಿಯವರಿಂದ ನಾವು ದೇಶಭಕ್ತಿಯನ್ನ ಕಲಿಬೇಕಾ? ಬಿಜೆಪಿ ವಿರುದ್ಧ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. 1947ರಿಂದ ಜನಗಣಮನ ಹಾಡಲ್ಲ ಅವರು. ತಮ್ಮ ಕಚೇರಿಯಲ್ಲಿ ಭಗವಧ್ವಜವನ್ನ ಹಾರಿಸ್ತಾರೆ. ಅವರ ಬಗ್ಗೆ ನಾವು ಕಲಿಬೇಕಾ ಅಂತ ಹೇಳಿ ಕಿಡಿಕಾರಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 137 ವರ್ಷದ ಇತಿಹಾಸ ಇದೆ. ಬಿಜೆಪಿಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಯಾರಿದ್ದಾರೆ? ಬಿಜೆಪಿಯವರು ಏನು ಮಾಡಿದ್ದಾರೆ? ನಮ್ಮಲ್ಲಾದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದವರಿದ್ದಾರೆ, ಆದ್ರೆ ಬಿಜೆಪಿಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಯಾರಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅವರಿಂದ ನಾವು ಕಲ್ತ್ಕೊಳ್ಬೇಕಾ? ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 137 ವರ್ಷದ ಇತಿಹಾಸ ಇದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶ ಪ್ರೇಮಿ, ದೇಶ ಬಗ್ಗೆ ಕಲಿಬೇಕಾ? 1947ರಿಂದ 2002ವರೆಗೆ ಜನಗಣಮನ ಹಾಡಲ್ಲ ಅವರು. ತಮ್ಮ ಕಚೇರಿಯಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಲ್ಲ, ಭಗವಧ್ವಜ ಹಾರಿಸ್ತಾರೆ. ಅವ್ರ ಬಗ್ಗೆ ನಾವು ಕಲಿಬೇಕಾ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥ ಇಡೀ ರಾಷ್ಟ್ರದಲ್ಲಿ ಏಕೈಕ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 137 ವರ್ಷಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇದೆ. ಯಾರಾದರೂ ಒಬ್ಬರು ಅವರು ಪಕ್ಷದಿಂದ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರಾ? ನಾವೇ ಮಾಡಿದ್ದೀವಿ. ಇವತ್ತು ಅವರು ಹೇಳ್ತಾರೆ ಇದು 1937ರಲ್ಲೇ ನಾವು ಎರಡೇ ಒಂದು ಸಾಲುಗಳನ್ನು ಹಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದನ್ನು ಪೊಲಿಟಿಕಲ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಒಂದು ನಿರುದ್ಯೋಗ ಸಮಸ್ಯೆ ಏನಿದೆ ಅಲ್ಲಿಂದ ಡೈವರ್ಟ್ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕಂತ ಡೈವರ್ಟ್ ಮಾಡ್ತಾ ಇದ್ದಾರೆ. ಅವರು ಈ ಒಂದು ವುಮೆನ್ ಡಿಲಿಮಿಟೇಷನ್ ಮಾಡಬೇಕಂತ ಡೈವರ್ಟ್ ಮಾಡ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ಏನಿದೆ ನಾವು ನೋಡ್ತಾ ಇದ್ದೀರಿ. ಮೊನ್ನೆ CJP ಒಂದು ಪ್ರೊಟೆಸ್ಟ್ ಆಯಿತು. ಇವತ್ತು ಛಾತ್ರೋಂ ಕಿ ಗೂಂಜ್ ಅಂತ ನಿನ್ನೆಯೂ ಕೂಡ ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಬರ್ತಾ ಇದ್ದಾರೆ. ಯುವಕರಿಗೆ ಬೇರೆ ಕೆಲಸನೇ ಸಿಗ್ತಾ ಇಲ್ಲ. ಅದರ ಬಗ್ಗೆ ಅವರು ಹೆಚ್ಚಿನ ಒಂದು ಕಾಳಜಿ ವಹಿಸಿ ಮಾಡಬೇಕಾಗಿತ್ತು. ನಮ್ಮ ದೇಶದ ಪ್ರಧಾನಮಂತ್ರಿಯವರು 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಅವ್ರೇನು